बोलो भारत माता की वंदे वंदे ಓಕೆ, ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಮಾಡಿಕೊಳ್ಳೋಣ. ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವರನ್ನು ನೀವು ಸುವರ್ಣ ಟಿವಿಯಲ್ಲಿ ನೋಡಿದಿರಿ. ಸಾಕಷ್ಟು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯದಲ್ಲಿ ಇಡೀ ನಮ್ಮ ಭಾರತ ದೇಶವನ್ನು ಸುತ್ತಿ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ದೇಶದಲ್ಲಿ ಸಹಿತ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಸಾಕಷ್ಟು ಅವಾರ್ಡ್ಗಳ ಸಹಿತ ಇವರು ಕೊಟ್ಟಾರೆ, ಪ್ರಶಸ್ತಿಗಳನ್ನ ಸಹಿತ ಕೊಟ್ಟಿದ್ದಾರೆ. ನೋಡಿ, ಒಂದು ವಿಶೇಷ ಅವ್ರ ಪರಿಚಯ ಅವರೇ ಮಾಡಿಕೊಂಡು ನೇರವಾಗಿ ಅವರೇ ಹೇಳಿ. ಯಾಕಂದ್ರೆ ನಿಮ್ಮ ಫಿಸಿಕಲ್ ಟೈಮ್ ತಂದ್ರೆ ಮತ್ತೆ ನಮ್ಮ ಫಿಸಿಕಲ್ ಸ್ಟಾರ್ಟ್ ಆಗ್ತದೆ. ನನ್ನ ಪರಿಚಯ ಹೇಳಿದಾದ್ರೆ ಬಸವರಾಜ್ ಶಂಕರ್ ಉಮರಾಣಿ ಅಂತ, ಅತನಿ ನಮ್ಮೂರು. ಎಜುಕೇಷನ್ MA BEd ಆಗಿದೆ. ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಟ್ಯಾಲೆಂಟ್ ನಿಮ್ಮೆಲ್ರಿಗೂ ನಿಮ್ಮ ಡೇಟ್ ಆಫ್ ಬರ್ತ್ ನೆನಪಿದೆಯಾ? ಯಾವ ದಿನ ಅಂತ ನಾನು ಹೇಳ್ತೇನೆ. ನಿಮ್ಮೆಲ್ರಿಗೂ ಬೋರ್ಡ್ ಕಾಣಿಸ್ತಾ ಇದೆಯಲ್ವಾ? ಒಂದು ಪ್ಲಸ್ ಮತ್ತು ಮೈನಸ್ಸು, ಮೇಲೆ 9 ಡಿಜಿಟು, ಕೆಳಗೆ 9 ಡಿಜಿಟ್ ಬರೋದು. ಆನ್ಸರ್ ಮಾಡ್ತೀರಾ ಮೇಡಮ್ ಅವರೇ? ನಿಮ್ಮ ಮೊಬೈಲ್ ನಂಬರ್ ಬರ್ಬಿಡಿ, ನಿಮ್ಮದು ಇನ್ನೊಂದು ಫೋನ್ ನಂಬರ್ ಬರೆದು ಅದನ್ನು ಪ್ಲಸ್ ಮಾಡ್ಬೇಕು. ಅರ್ಥ ಆಯ್ತಾ? ಒಂದಿಬ್ರು ಟೀಚರ್ಸ್ ಇದ್ರೆ ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ರಿ, ಹುಟ್ಟಿದ್ದು. ಯಾರು ಹೇಳ್ತೀರಿ ಟೀಚರ್ಸ್ ಅಲ್ಲಿ ಇಬ್ರು? ಒಂದಿಬ್ರು ಡೇಟ್ ಆಫ್ ಬರ್ತ್ ಹೇಳ್ರಿ ಟೀಚರ್ಸ್. ಯಾರು ಹೇಳ್ತೀರಾ? ಆಗಲೇ ನಾನು ಆಫೀಸಿಗೆ ಬಂದಾಗ ಲಕ್ಷ್ಮಣ್ ಸರ್ದು ಡೇಟ್ ಆಫ್ ಬರ್ತ್ ಕೇಳಿದೆ. 27 ಜನವರಿ 1978 ಅಂತ ಹೇಳಿದ್ರು ಸರ್. ಅವ್ರು ಹುಟ್ಟಿದ್ದು ಫ್ರೈಡೇ. ಇವತ್ತಿಗೆ ಸರ್ಗೆ ವಯಸ್ಸು ಎಷ್ಟಾಗಿದೆ ಅಂದ್ರೆ 47 ವರ್ಷ ಆಗಿ 79 ದಿವಸ ಆಗಿದೆ. ಆದ್ರೆ 47 ಅರ್ಧ ಮಾಡಿದ್ರೆ ಅವರು 23 ವರ್ಷ ಯುವಕರ ತರ ಅಷ್ಟೇ ಆಕ್ಟಿವ್ ಆಗಿದ್ರು ಅಲ್ವಾ? ಓಕೆ, ಒಂದಿಬ್ರು ಟೀಚರ್ಸ್ ಡೇಟ್ ಆಫ್ ಬರ್ತ್ ಹೇಳಿ ಹುಟ್ಟಿದ್ದು. ಯಾರು ಹೇಳ್ತೀರಾ ಹೇಳಿ, ಜೋರಾಗಿ ಹೇಳ್ರಿ ಡೇಟ್ ಆಫ್ ಬರ್ತ್. ಎಸ್, 13/6. ರವಿವಾರ ಬರ್ತದೆ, ಕರೆಕ್ಟಾ? ಸಂಡೇ ತಾನೆ? ಓಕೆ, ಥ್ಯಾಂಕ್ ಯು. ಎಷ್ಟು? 23/8/2006 ಬುಧವಾರ ಬರುತ್ತಾ? ಬುಧವಾರ ತಾನೆ? ಓಕೆ, ಧನ್ಯವಾದ. ಮತ್ತೊಬ್ರು ಹೇಳ್ರಿ, ಇನ್ನೊಬ್ರು ಹೇಳಿ. ಯಾರಾದ್ರೂ ಇಬ್ರು ಹುಡುಗಿಯರು ಹೇಳಿ. 2/7 ರವಿವಾರ ಬರ್ತದಮ್ಮ, ಸಂಡೇ ತಾನೆ? ಓಕೆ, ಥ್ಯಾಂಕ್ ಯು. ಇನ್ನೊಬ್ರು ಹುಡುಗಿಯರು, ಲಾಸ್ಟ್ ಇನ್ನೊಬ್ರು ಹೇಳ್ರಿ ಹುಡುಗಿಯರು. 11 ಮಂಗಳವಾರ ಬರ್ತದಮ್ಮ. ಓಕೆ, ಥ್ಯಾಂಕ್ ಯು. ಸಾಕು. ಈಗ ಡೇಟ್ ಆಫ್ ಬರ್ತ್ ಈಗ 82776674 ಈ ನಂಬರ್ಗೆ ಎಷ್ಟನ್ನ ಕೂಡಿಸ್ಬೇಕು? ಸೆಕೆಂಡ್ ಲೈನ್ ಹೇಳಿ. ಓಕೆ, ಆನ್ಸರ್ ಕಾಣಿಸ್ತಾ ಇದೆ ಎಲ್ರಿಗೂ? ಹೇಳೋಣ. 165 ಕರೆಕ್ಟಾ? 55 ಕರೆಕ್ಟಾ? 33 ಕರೆಕ್ಟಾ? 490 ಆಗತ್ತೆ ಬಂಧುಗಳೇ. ಈಗ ಓಕೆ ಮೇಡಮ್, ಮೈನಸ್ ಮಾಡಬೇಕು. ಬೇರೆ ಬೇರೆ ಸಂಖ್ಯೆ ಹಾಕಿ 9 ಡಿಜಿಟ್ ಸಬ್ಟ್ರಾಕ್ಷನ್ ಮಾಡಿ ಮೈನಸ್ ಮಾಡಬೇಕು. ಮೇಲೆ 9 ಡಿಜಿಟ್, ಕೆಳಗೆ 9 ಡಿಜಿಟ್ ಬರೆದು ಮೈನಸ್ ಮಾಡಿ. ನಿಮಗೆ ಲಕ್ಷ್ಮಣ್ ಸರ್ದು ಫೋನ್ ನಂಬರ್ ನೆನಪಿದೆಯಾ? ಕೊಟ್ಟಿಲ್ಲ ಏನಾದ್ರು? ನನಗೆ ಹೋದ ವಾರ ಅವರು ಫೋನ್ ನಂಬರ್ ಕೊಟ್ಟಿದ್ರು. ನಾನೀಗ ಅವರಿಗೆ ಫೋನ್ ಮಾಡಬೇಕಾದ ನಂಬರ್ ಉಲ್ಟಾ ಸೀದಾ ಹೇಳೋಣ. ಫೋನ್ ಮಾಡ್ತೇನೆ ಸರ್ಗೆ. ಸರ್, ನಿಮ್ಮ ಮೊಬೈಲ್ ಎಲ್ರಿಗೂ ತೋರಿಸಿ. 9482974930 ನೋಡೋಣ. ರಿಂಗ್ ಆದ್ರೆ ಸರಿ ಅಂತ ತಿಳ್ಕೊಬೇಕು. ಎಲ್ರಿಗೂ ತೋರಿಸಿ ಸರ್, ಮೈಕ್ ಹತ್ರ ಹೇಳಿ. ಬಂದಿದೆಯಾ? ಓಕೆ, ಈ ರೀತಿ 10,000 ಫೋನ್ ನಂಬರ್ ನಮ್ಮ ಮೈಂಡಲ್ಲಿ ಸೇವ್ ಇದೆ. ಎಷ್ಟು? 10,000 ನಂಬರ್. ಓಕೆ ಮೇಡಮ್, ಮೈನಸ್ ಆಗಿದೆಯಾ? ಎಸ್, ಮಾತಾಡಬೇಡಿ ದಯವಿಟ್ಟು. ಮೇಡಮ್ ಅವರೇ, ಸಬ್ಟ್ರಾಕ್ಷನ್ ಆಗಿದ್ರೆ ನಂಬರ್ ಹೇಳಿ. ಮೊಬೈಲ್ ನೋಡ್ಕೊಂಡು ಮಾಡ್ರೆ ಬೇಗ ಆಗ್ತದೆ. ಅವರು ಮಾಡೋವರೆಗೆ ನೀವು ಕೂಡ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಿಮಗೆಲ್ರಿಗೂ ಟೇಬಲ್ಸ್ ಎಲ್ಲಿವರೆಗೆ ಬರುತ್ತೆ? ಕೋಟಿವರೆಗೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಕೋಟಿ ಒಂದ್ಲೆ 1 ಕೋಟಿ, ಕೋಟಿ 2ಲೆ, ಕೋಟಿ 3ಲೆ, ಕೋಟಿ 4ಲೆ, ಮತ್ತು ಮುಗಿದೋಯ್ತಲ್ಲ. ನಮಗೆ ಕೋಟಿ ಗೊತ್ತು, ಆದರೆ ಕೋಟೆಯ ಒಳಗಡೆ ಏನಿದೆ ಗೊತ್ತಿಲ್ಲ ಅಲ್ವಾ? ನೋಡಿ, ಈ ರೀತಿ ನೀವು ಕೂಡ
ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ 1000ವರೆಗೆ ಟೇಬಲ್ಸ್ ಬರಬೇಕಾಗತ್ತೆ. ನೀವು ಅನ್ಬೋದು ಅಲ್ರಿ ನಮಗೆ 30 ಬರುವಲ್ಲಿ 1000 ಅಂಕ ಕಲಿಬೇಕು ಅಂತ. ಸಿಂಪಲ್ ಕ್ವಶನ್. ಈಗ 30ರವರೆಗೆ ನೀವು ಮಗ್ಗಿಗಳನ್ನು ಕೂಡಿಸ್ತೀರ ಕಳಿತೀರಾ. ಅದೇ ರೀತಿ 1000ರವರೆಗೆ ಮಗ್ಗಿಗಳನ್ನ ಏನು ಮಾಡಬೇಕು? ಪ್ಲಸ್ ಮಾಡ್ತಾ ಹೋಗ್ಬೇಕು. ಮೇಡಮ್ ಮೈನಸ್ ಆಗಿದೆಯಾ? ಆ ಪ್ರಶ್ನೆ ಹೇಳಿ. ನಂಬರ್ ಇಟ್ 9743 2427 9743 24 279 ಎಷ್ಟನ್ನ ಮೈನಸ್ ಮಾಡ್ಬೇಕು ಈ ನಂಬರ್ಗೆ? 85 ಓಕೆ 22 ಎಸ್ 13 156 ಕೊಡಿ 156. ಓಕೆ ನೋಡಿ ಆನ್ಸರ್ ಹೇಳ್ಬೋದಾ? 1 2 2 1 1 1 1 2 3. ಈಗ ಒಂದು ಸ್ಕ್ವೇರ್ ಮಾಡೋಣ. ಸ್ಕ್ವೇರ್ ಯಾರಾದರೂ ಹುಡುಗರು ಒಂದು ನಂಬರ್ ಹೇಳ್ರಪ್ಪ. 1000 ಒಳಗಡೆ 1000 ಒಳಗಡೆ ಸಂಖ್ಯೆ ಹೇಳಿ. ಎಷ್ಟು? 993. ಮೇಡಮ್ ಅವ್ರ 993 ಸ್ಕ್ವೇರ್ ಬರ್ಬಿಡಿ. 993 ಇಂಟು 993 ಮಾಡಿ. ನಂದು ಉತ್ತರ ಆಗಿದೆ. ಮೈ ಆನ್ಸರ್ ಇಸ್ ರೆಡಿ. ಮೊಬೈಲ್ ನೋಡ್ಕೊಂಡು ಮಾಡಿ. 993 ಇಂಟು 993. ದಿಸ್ ಆನ್ಸರ್ ಈಸ್ 986049 ಆಗತ್ತೆ ಬಂಧುಗಳೇ. ಈಗ ಒಂದು ಕ್ಯೂಬ್ ಮಾಡೋಣ. ಘನ ಕ್ಯೂಬ್. ಯಾರಾದ್ರೂ ಹುಡುಗಿಯರು ನಂಬರ್ ಹೇಳ್ರಮ್ಮ. 100 ಒಳಗಡೆ 80. ಮೇಡಮ್ 89 ಕ್ಯೂಬ್ ಬರ್ಬಿಡಿ. ನನ್ನ ಉತ್ತರ ಆಗಿದೆ. ರೈಟ್ ದ ಕ್ಯೂಬ್ ಆಫ್ 89. ಮೈ ಆನ್ಸರ್ ಇಸ್ ರೆಡಿ. ನೋಡಿ 704969 ಆಗತ್ತೆ ಬಂಧುಗಳೇ. ಈಗ ಒಂದು ಭಾಗಾಕಾರ ಡಿವಿಷನ್ ಮಾಡೋಣ. ಯಾರಾದ್ರೂ ಹುಡುಗಿಯರು ಹೇಳ್ರಮ್ಮ. ಮೇಲೆ 5 ಡಿಜಿಟ್, ಕೆಳಗೆ 2 ಡಿಜಿಟ್ ನಂಬರ್ ಹೇಳಿ. ಮ್ಯಾಗ 5 ಅಂಕಿ, ಕೆಳಗೆ 2 ಅಂಕಿ ಹೇಳಿ. ಯಾರು ಹೇಳ್ತೀರಾ? 8793 ಡಿವೈಡ್ ಬೈ 2 ಡಿಜಿಟ್ ಹೇಳಿ. 20. ನಂದು ಆನ್ಸರ್ ಆಗಿದೆ, ನೀವು ಬರ್ದ್ಬಿಡಿ. ನೋಡಿ ದಿಸ್ ಆನ್ಸರ್ ಈಸ್ 3996.91 ಆಗುತ್ತೆ. ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ, KPTCL ಲೈಮನ್ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ 8 ಮೀಟರ್ ಅಂತರದಲ್ಲಿ ಎಸೆಯಬೇಕು, ಅಂದರೆ ಗುಂಡೆಸೆತ. 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡಬೇಕು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷದಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ 5ರಲ್ಲಿ ಕಂಪಲ್ಸರಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಾಗಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ ಹಾಗೂ ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಫಿಸಿಕಲ್ ಸಮಾನವಾಗಿರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. KPTCL ಫಿಸಿಕಲ್ ತರಬೇತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.